ರಮೇಶ್ ಅರವಿಂದ್. I do my dance, I let it smack. I got it moving front to back. ರಾಮಶ್ಯಾಮ ಬಾಮ. ಸ್ವಪಾನ ರಾತ್ರಿಯಾತು, ಜಾಗರಣೆ ಗಾತ್ರಿಯಾತು. ಅವರು ಕಮಲಾಸನ್ ಅಂತೇಳಿ ಬಂದಿರೋದಕ್ಕೂ ಕಮಲಾಸನ್ ಜೊತೆ ಸೇರಿರೋದಕ್ಕೂ ಅಕ್ಕ ಇಲ್ಲಿ ಅದ ಪಾತ್ ಏನೋ ಒಂದೇ ಒಂದು ಬಾಟ್ಲ್ ಇಟ್ಕೊಂಡು ದೊಡ್ಡ ಬಾರ್ ಓನರ್ ಹತ್ರ ಮಾತಾಡ್ತಿಲ್ಲ, ಕೆಳಗಡೆ ಸಪ್ಲೈಯರ್ ಬೇರೆ. ಎಷ್ಟು ಸಲ ನೋಡಿದ್ರೆ ಮತ್ತೆ ಮತ್ತೆ ನೋಡ್ಬೋದು. ಹೌದು, ಆ ದತ್ತಣ್ಣ ಎಲ್ಲ ಹೊಸಕತ್ ತಗೊಬರೋದು. ಹಾಲಲ್ಲಿ ಯಾರು ಬಟ್ಟೆ ಒಣಗಾಕ್ತಾರೇನ್ರಿ? ಏನ್ರಿ ಇದೆಲ್ಲ? ನೀವು ನಿಮ್ ಲಂಗೋಟಿನ ಅದೆಲ್ಲ ಪ್ರಾಬ್ಲಮ್. ಲಕ್ಷ್ಮಿ ಯಾಕಿಲ್ ಬಂತು? ಲಕ್ಷ್ಮಿನೂ ಡಾರ್ಲಿಂಗ್ ತುಂಬಾ ಪ್ರೀತಿ ಮಾಡ್ತಾರಲ್ಲ, ಒಬ್ರನ್ನೊಬ್ರು ಬಿಟ್ಟಿರೋದಿಲ್ಲ, ಅದಕ್ಕೆ ಹುಡುಕೊಂಡ್ಬಿಟ್ಟಿದ್ದಾಳೆ ಅಂತ ಕಾಣುತ್ತೆ. ಅವರ ಮೈಲ್ಗಲ್ಲು ಅಂದರೆ ಟಿವಿ ಕಾರ್ಯಕ್ರಮ ವೀಕೆಂಡ್ ವಿತ್ ರಮೇಶ್ ಅವರು ಒಂದು ರಿಯಾಲಿಟಿ ಶೋದಲ್ಲಿ ಕೂತ್ಕೊಂಡ್ರೆ ಇಡೀ ರಿಯಾಲಿಟಿ ಶೋಗೆ ಒಂದು ಶೋಭೆ ಶೋ. ನಮಸ್ಕಾರ. ಕನ್ನಡ ಚಿತ್ರರಂಗದಲ್ಲಿ ಸಜ್ಜನಿಕೆ ಅನ್ನೋದಿದೆಯಲ್ಲ, ಅದು ಪಾರ್ಟ್ ಆಫ್ ಇದು ಇಂಡಸ್ಟ್ರಿ ಅನಿಸುತ್ತೆ. ಭಾಳಷ್ಟು ಜನ ಸಜ್ಜನರು ಕನ್ನಡ ಚಿತ್ರರಂಗದಲ್ಲಿದ್ದಾರೆ. ನಾವು ಈ ಸಜ್ಜನ ಅನ್ನುವ ಶಬ್ದವನ್ನು ಬಳಸಬೇಕಾದ್ರೆ ಅದು ಬೇರೆ ಬೇರೆ ಅರ್ಥದಲ್ಲಿ ಬಳಸ್ತೀವಿ. ನೀವು ತುಂಬ ಸಜ್ಜನ ಕಂಡ್ರಿ ಅಂತಂದರೆ ಅವನೇನು ಪ್ರಯೋಜನಕ್ಕಿಲ್ಲ ಅಂತ ಅರ್ಥ ಇದೆ. ಸಜ್ಜನ ಕಂಡ್ರಿ ಉಪಯೋಗಕ್ಕೆ ಬರೆದಿದ್ದವನು ಅಂತಾರೆ. ಆದರೆ ಸಜ್ಜನರೆಲ್ಲ ನಿರುಪಯೋಗಿ ಆಗಬೇಕು ಅಂತನೂ ಇಲ್ಲ. ಸಜ್ಜನರು ಸಜ್ಜನಿಕೆ ಅನ್ನೋದಿದೆಯಲ್ಲ, ಅದು ಪಾರ್ಟ್ ಆಫ್ ಲೈಫ್ ಅಂತ. ಸೊ ಅಂಥ ಸಜ್ಜನರ ಒಂದು ಇತಿಹಾಸ, ಅಂಥ ಸಜ್ಜನರು ಭಾಳಷ್ಟು ಜನ ಕನ್ನಡ ಚಿತ್ರರಂಗದಲ್ಲಿ ಹೋಗಿದ್ದಾರೆ, ಈಗಲೂ ಇದ್ದಾರೆ. ಈಗ ಇವತ್ತು ನಾವು ಒಬ್ಬ ಸಜ್ಜನರ ಬಗ್ಗೆ ಮಾತನಾಡ್ತೀವಿ. ಅವು ಕೇವಲ ಸಜ್ಜನ ಮಾತ್ರ ಅಲ್ಲ, ಉತ್ತಮ ನಟನೂ ಹೌದು, ನಿರ್ದೇಶಕರು ಹೌದು, ಎಲ್ಲವನ್ನು ಮಾಡಿದ್ದಾರೆ. ನಾನು ಇವತ್ತು ನನ್ನ ಜೊತೆಗೆ ಹಿರಿಯ ಸಿನಿಮಾ ಪತ್ರಕರ್ತ ಸ್ನೇಹಿತ ಗಣೇಶ್ ಕಾಸರಗೋಡು ಇದ್ದಾರೆ. ಮೊದಲು ಅವ್ರನ್ನ ಸ್ವಾಗತಿಸ್ತೀನಿ. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ನಾವು ಸಜ್ಜನರ ಬಗ್ಗೆ ಮಾತಾಡ್ತೀವಿ ಖಂಡಿತ ಅಲ್ವಾ? ಈಗ ನಾವು ಮಾತನಾಡೋಕೆ ಹೊರಟವರು ಅವರು ಸಜ್ಜನರು. ಅವ್ರು ಯಾರು ಅದು ನೀವೇ ಫಸ್ಟ್ ಹೇಳಿ, ನಂತರ ಅವ್ರು ಸಜ್ಜನಿಕೆ ಬಗ್ಗೆ ಮಾತಾಡಿ. ರಮೇಶ್ ಅರವಿಂದ್. ಮೊದಲು ರಮೇಶ್ ಅಂತ ಮಾತಾಡ್ತೀವಿ ಸರ್. ಅಂದರೆ ಕನ್ನಡ ಚಿತ್ರರಂಗದಲ್ಲಿ 60ರ ದಶಕದಲ್ಲಿ ಒಬ್ಬ ರಮೇಶ್ ಇದ್ದರು. ತುಂಬ ಸಿನಿಮಾದಲ್ಲಿ ಮಾಡಿದ್ದಾರೆ, ಅದ್ಭುತ ನಟ. ಸೊ ಅವರು ಯಾವುದೋ ಒಂದು ಅಪಘಾತದಲ್ಲಿ ತೀರ್ಕೊಂಡ್ಬಿಟ್ರು. ಸೊ ಮತ್ತೊಬ್ಬರು ರಮೇಶ್ ಬಂದುಬಿಟ್ರಲ್ಲ ಅಂತ ನನಗೆ ಆ ಕಾಲದಲ್ಲಿ. ಆಮೇಲೆ ಇತ್ತೀಚೆಗೆ ರಮೇಶ್ ಅರವಿಂದ್ ಅಂತ ಸೇರಿಸ್ಕೊಂಡಿದ್ದಾರೆ. ರಮೇಶ್ ಭಟ್ರು ಒಬ್ಬರು ಇದ್ದಾರೆ. ರಮೇಶ್ ಭಟ್ ಇದ್ದಾರೆ, ಅರವಿಂದ್ ಅಂತ ಸೇರಿಸ್ಕೊಂಡಿದ್ದಾರೆ. ಅರವಿಂದ್ ಅಂತ ಸೇರಿಸ್ಕೊಂಡಿರೋದು ತಮಿಳು ಸಿನಿಮಾಕ್ಕಾಗಿ. ಅದು ಇಲ್ಲಿ ನಮ್ಮ ಪ್ರಕಾಶ್ ಇಲ್ಲಿ ರೈ ಇದ್ದಾರೆ, ರಾಜ್ ಇದ್ದಾರೆ, ಆ ಥರ. ಮೌನ ಗೀತೆ ಅಂತ ಒಂದು ಸಿನಿಮಾ ಸರ್, ಫಸ್ಟ್ ಫಿಲ್ಮ್ ಇದು ಬಾಲಚಂದರ್ದು. ಯಾವುದಾದ್ರು ಸಿನಿಮಾ, ಸುಂದರ ಸ್ವಪ್ನಗಳು. ಆ ಸಿನಿಮಾದಲ್ಲಿ ತುಂಬ ಒಳ್ಳೆ ಸಿನಿಮಾ. ನಮ್ಮ ದತ್ತಣ್ಣ ಹೇಗೆ ಮಾಡಿದ್ದಾರೆ ಕ್ಯಾರೆಕ್ಟರ್, ಸೂಪರ್. ಅದು ಬಾಲಚಂದ್ರ ಫಿಲ್ಮ್ ಅಂತ. ಅದ್ರ ಜೊತೆ ಬಾಲಚಂದ್ರ ಕೊಡುಗೆ ಕನ್ನಡ ಚಿತ್ರಕ್ಕೆ ಎಷ್ಟಿದೆ. ಕಮಲ್ ಹಾಸನ್, ಹೌದು, ಖಂಡಿತ ಖಂಡಿತ. ಕಮಲ್ ಹಾಸನ್, ರಜನಿಕಾಂತ್ ಅವರಂಗೆಲ್ಲ ಲೈಫ್ ಕೊಟ್ಟವರು. ಇವತ್ತಿಗೂ ಅವ್ರ ಪಾದ ಮುಟ್ಟಿನೇ ಮಾತಾಡೋದು ಬಾಲಚಂದ್ರ ಇದ್ದಾಗ. ಸೊ ಇವರು ಮೌನ ಗೀತೆ ಅಂತ, ಗೀತಪ್ರಿಯ ಅವರ ಸಿನಿಮಾ. ಒಂದು ಚಿತ್ರತಾರ ಅಂತ ಮಾಡ್ತಾಯಿದ್ವಿ ಸರ್ ನಾವು ಜಯನಗರದಲ್ಲಿ, ಗೊತ್ತಿರ್ತದೆ. ಅದೊಂದು ಸಿನಿಮಾ ಇಂಡಸ್ಟ್ರಿನೇ ಆಗಿತ್ತು ಆಗ. ಅಲ್ಲಿಗೆ ಒಬ್ಬರು ಕರ್ಕೊಂಡು ಬಂದು ಹೊರಗೆ ಚೇರ್ನಲ್ಲಿ ಕೂರಿಸಿ ನನ್ನ ಹತ್ರ ಬಂದರು. ಒಬ್ಬರನ್ನ ಕರ್ಕೊಂಬಂದಿದ್ದಾರೆ, ಡೇಟ್ ಕಮಲ್ ಹಾಸನ್ ಥರ ಇದ್ದಾರೆ, ನೀವು ಮಾತಾಡಿ ಏನಾದರೂ ಬರೀತೀರಾ ಅಂತೇಳಿ ಬಂದರು. ನೋಡಿದ್ರೆ ಹೌದು ಸರ್, ಆಗ ಆ ಕಾಲದಲ್ಲಿ ಫಸ್ಟ್ ಮೌನಗೀತೆ ಮುಗಿಸಿ ಬಂದಿದ್ದಷ್ಟೇ ನೋಡಿದರೆ ಡೇಟ್ ಕಮಲ್ ಹಾಸನ್, ಕೂತ್ಕೊಳ್ಳಿ ಅಂತೇಳಿ ನಾನೊಂದು ಆರ್ಟಿಕಲ್ ಬರೆದೆ. ಅದು ಅಲ್ಲಿನ ಚಿಗುರು ಅಂತ ಒಂದು ಅಂಕಣ ಇದೆ, ಹೊಸದಾಗಿ ಬರ್ತಿರೋರಿಗೆ ಬರೆಯುವಂಥ ಒಂದು ಅಂಕಣ. ಅದರಲ್ಲಿ ಬರೆದಿದ್ದೆ ನಾನು ಫಸ್ಟ್. ಅದು ಒಂದು ಖುಷಿ ಇದೆ. ಫಸ್ಟ್ ಒಬ್ಬ ಸಜ್ಜನ ಬಗ್ಗೆ ಬರೆದೆ ಅಂತೇಳಿ ನೀವು ಇಂಟ್ರೊಡಕ್ಷನ್ ಕೊಟ್ಟರಲ್ಲ. ಅದ್ರ ನಂತರ ಅವ್ರ ಬೆಳವಣಿಗೆ ಎಂಥ ಬೆಳವಣಿಗೆ ಸರ್. ನಂತರ ತಮಿಳ್ ಇಂಡಸ್ಟ್ರಿ ಹೋಗಿದ್ದಾರೆ. ಅಲ್ಲ, ಹೋಗ್ತಾ ಬರ್ತಾ ಇರ್ತಾರೆ. ಅದರಲ್ಲಿ ಫಸ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ರು ರಾಮಶ್ಯಾಮ ಬಾಮ. ಹೌದು, ಕಮಲ್ ಹಾಸನ್ ಜೊತೆ. ಕಮಲ್ ಹಾಸನ್ ಅದು ಇಂಥ ಅದು ಕ್ಲೋಸ್ ರಿಲೇಷನ್, ಭಾಳ ಕ್ಲೋಸ್ ಫ್ರೆಂಡ್. ತುಂಬ ಅವರು ಕಮಲ್ ಹಾಸನ್ ಅಂತೇಳಿ ಬಂದಿರೋದಕ್ಕೂ ಕಮಲ್ ಹಾಸನ್ ಜೊತೆ ಸೇರಿರೋದಕ್ಕೂ ನಾನು ಫಸ್ಟ್ ಕೇಳಿದ ಪ್ರಶ್ನೆ, ಯಾಕೆ ರಿಮೇಕ್ ಮಾಡ್ತೀರಿ ಅಂತ. ಫಸ್ಟ್ ಡೈರೆಕ್ಟ್ ಮಾಡ್ತಾರೆ ಅವರು, ರಿಮೇಕ್ ಯಾಕೆ ಮಾಡ್ತೀರಿ ಅಂತ. ಗಣೇಶ್ ಜಿ
ಫಸ್ಟ್ ಫಿಲ್ಮ್ ನಾನು ಮಾಡ್ತಾ ಇರೋದು ಅಟ್ ಎನಿ ಕಾಸ್ಟ್ ಗೆಲ್ಲಬೇಕು. ನನಗೆ ಅದರಲ್ಲಿ ಇಡ್ತಾ ಇದೆ ಯಾವುದು ಆ ಸ್ಟೋರಿ ಇಲ್ಲ ಕಂಟೆಂಟ್ನಲ್ಲಿ. ಸೊ ಅದು ಕ್ಲಿಕ್ ಆಗುತ್ತೆ ಅಂತ ಗ್ಯಾರಂಟಿ ಇದೆ ಅಂತೇಳಿ ರಿಮೇಕ್ ಮಾಡಿದ್ದು. ಅದು ಭಾಳ ಅದ್ಭುತವಾದ ಸಿನಿಮಾ, ಏನು ಸರ್, ಎಂಜಾಯ್ ಮಾಡೋದಕ್ಕೆ ಅದು. ಎಷ್ಟು ಸಲ ನೋಡಿದ್ರೆ ಮತ್ತೆ ಮತ್ತೆ ನೋಡ್ಬೋದು. ಹೌದು, ಆ ದತ್ತಣ್ಣ ಎಲ್ಲ ಹೌಸಕತ್ ತಗೊಬರೋದು ಸೊ ಬ್ಯೂಟಿಫುಲ್ ಅಂದ್ರೆ. ಬೈರಾಸ ಕಟ್ಕೊಂಡು ಮನೆಗೆ ಹೋಗೋದು, ಎಸ್ ಆ ನಾಯಿದು ಓಡಾಟ, ಬಿಡಿ. ಕಮಲ್ ಹಾಸನ್ ಮಾತಂತೂ ಪಂಚ್, ಮುದ್ದ ಮುಂದ ಅದೊಂದು. ಆಮೇಲೆ ಊರ್ವಶಿ ಎಷ್ಟು ಚೆನ್ನಾಗಿ ಮಾಡಿದ್ರು ಪುರುಷ ವಿಚಾರ ಮಾಡಿದ್ದಾರೆ. ಅಪ್ಪ, ಈಗ ಮುಗ್ಧ ಆಗಿ ಏನೂ ಗೊತ್ತಿಲ್ಲ, ಮುಗ್ಧ ಆಗಿ ಇದ್ದಕ್ಕಿದ್ದಕ್ಕೆ ರೆಬೆಲ್ ಆಗಿ ಮಾಡೋ ಇದು. ಆ ಸಬ್ಜೆಕ್ಟ್ ಕ್ಲಿಕ್ ಆಗೋಯ್ತು, 100 ಡೇಸ್ ಓಡ್ತು, ಎಲ್ಲ ಆಯಿತು. ಅವರು ಡೈರೆಕ್ಟರ್ ಆಗಲಿಕ್ಕೆ ಮೊದಲ ಕಾರಣ, ಅವರು ಎಲ್ಲ ಕಡೆ ಹೇಳ್ತಾರೆ ರಮೇಶ್ ಅವರು, ಅದು ಒಂದು ಹಿನ್ನೆಲೆಯಲ್ಲಿ ಒಂದು ಸ್ಟೋರಿ ಇದೆ. ಹೇಳಿ. ನಾನು ವಿಜಯ ಕರ್ನಾಟಕದಲ್ಲಿದೆ ಸರ್. ಅದು ಇದು ಪ್ರೈಸ್ ಸಮಾನ ಆಯಿತು, ಒಂದೂವರೆ ರೂಪಾಯಿಗೆ ತೊಗೊಳೋದು ಅಂತೇಳಿ ಮಾಡಿದಾಗ ಅದಕ್ಕೊಂದು ಅಡ್ವರ್ಟೈಸ್ಮೆಂಟ್ ಬೇಕು ಅಂತ ಹೇಳಿದ್ರು ಆನಂದ ಸಂಕೇಶ್ ಅವರು. ಸೊ ಯಾರ ಹತ್ರ ಮಾಡಿಸೋದು ಅಂತೇಳಿ ಹೇಳಿದರು. ನಾನು ಹೇಳಿದೆ ರಮೇಶ್ ಅರವಿಂದ್ ಅಂತಿದ್ರೆ, ಅವರಿಗೆ ಎಲ್ಲ ಒಪ್ಪಿಸಿದೆ, ಸ್ಕ್ರಿಪ್ಟ್ ಆಗಿರಲಿ ಆ್ಯಕ್ಟಿಂಗ್ ಆಗಿರಲಿ ಎಲ್ಲ ಅವರೇ ಮಾಡ್ತಾರೆ ಅಂತ ಹೇಳಿದೆ. ಸೊ ಒಂದು ಮೀಟಿಂಗ್ ಆಯಿತು, ಅದರಲ್ಲಿ ಪಕ್ಕ ಫಿಕ್ಸ್ ಆಗೋಯ್ತು, ಅವರ ಒಂದು ಕಾನ್ಸೆಪ್ಟ್ ಇಷ್ಟ ಆಗೋಯ್ತು, ಡೈರೆಕ್ಷನ್ ಮಾಡೋದು ಅವರೇ ಅಂತ. ಸೊ ಅದು ಸ್ಮಾಲ್ ಒಂದು 2 ನಿಮಿಷದ ಅಡ್ವರ್ಟೈಸ್ಮೆಂಟು ಕ್ಲಿಕ್ ಆಗಿಬಿಡ್ತು. ಅವ್ರಿಗೂ ಇಷ್ಟ ಆಯಿತು, ಆನಂದ ಸಂಕೇಶ್ ಅವರಿಗೆ, ರಮೇಶಿಗೂ ಇಷ್ಟ ಆಯಿತು, ನನಗೂ ತುಂಬ ಇಷ್ಟ ಆಯಿತು. ಸೊ ಅಲ್ಲಿಂದ ಇದು ಡೈರೆಕ್ಷನ್ ಬಗ್ಗೆ ಹೆಚ್ಚು ಯೋಚನೆ ಮಾಡಲಿಕ್ಕೆ ಹೊರಟಿದ್ದು ಸರ್ ಅವರು. ಇದುವರೆಗೆ ಎಷ್ಟು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಅವರು? ಒಂದು 6 ಸಿನಿಮಾ ಮಾಡಿದ್ದಾರೆ ಸರ್. ಎಲ್ಲ ಸಕ್ಸಸ್? ಇಲ್ಲ ಎಲ್ಲ ಸಕ್ಸಸ್ ಆಗಿಲ್ಲ, ಬಟ್ ಒಳ್ಳೆ ಸಿನಿಮಾ ಮಾಡಿದ್ದಾನೆ. ಕೆಲವೊಮ್ಮೆ ಒಳ್ಳೆ ಸಿನಿಮಾ ಕೂಡ ಜನ ನೋಡೋದು. 100 ಅಂತ ಒಂದು ಸಿನಿಮಾ ಮಾಡಿದ್ರು. ಹೌದು, 100 ಅಂತೇಳಿ. ಆಮೇಲೆ ಇತ್ತೀಚೆಗೆ ಒಂದು ಫಿಲ್ಮ್ ಮಾಡಿದರು, ಅದು ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟ ಒಂದು ಸಿನಿಮಾ, ಹೆಸರೆಲ್ಲ ನೆನಪಿಲ್ಲ ಸರ್. ಹಾಗೆ ಅವ್ರದ್ದೊಂದು ಪ್ರತ್ಯೇಕವಾದ ಛಾಪು, ಸುಸಂಸ್ಕೃತ ನಡೆ. ಅವರ ಸಜ್ಜನಿಕೆ ಕಂಡು ನಾನು ಒಂದು ದಿವಸ ಹೇಳಿದೆ, ಸರ್ ಯಾವಾಗಲೂ ನಗ್ತಾ ಇರ್ತಾರೆ, ನಿಮಗೆ ಬೇಜಾರನೇ ಆಗಲ್ಲ, ಸಿಟ್ಟು ಬರಲ್ವಾ? ಯಾಕೆ ಈಗ ಕೇಳ್ತೀನಿ ಅಂತ. ಅಲ್ಲ, ನೀವು ಅಂದಿರಕ್ಕೆ ಮಂಚವಾಡಿ ಅಂತ ಒಂದು ಇದು ಪದ ಅಲ್ಲ ಸರ್, ಎಲ್ರಿಗೂ ನಾನು ಒಳ್ಳೆಯವನಾಗಿರಬೇಕು ಅಂತ ಅಂಥ ಕ್ಯಾರೆಕ್ಟರ್ ಅಂತ ನನಗೆ ಅನಿಸಿದ್ರೆ ಟಕ್ ಅಂತ ಹೇಳಿಬಿಟ್ಟೆ. ಗಣೇಶ ಹಾಗೇನಲ್ಲಪ್ಪ, ನನ್ನ ವೈಯಕ್ತಿಕ ಗುಣನೇ ಆಗಿದೆ, ನಾನು ಇರುವುದೇ ಹಾಗೆ, ಅದನ್ನೇ ಬದಲಾಯಿಸಲಿಕ್ಕೆ ಆಗಲ್ಲ. ತಮಿಳಲ್ಲಿ ಎಷ್ಟು ಸಿನಿಮಾ ಮಾಡಿದ್ದಾರೆ ಅವರು? ತಮಿಳಲ್ಲಿ ನಂಬರ್ ನೆನಪಾಗ್ತಾಯಿಲ್ಲ ಸರ್. ಒಂದು ಕಾಮಿಡಿ ಮಾಡಿದ್ದಾರೆ, ಕಮಲ್ ಹಾಸನ್ ಒಂದು 4-5 ಸ್ಟಾರ್ಸ್ ಸೇರಿಕೊಂಡು ಕಾಮಿಡಿ ಫಿಲ್ಮ್ ಮಾಡಿದ್ದಾರೆ. ಇಲ್ಲಿ ಕನ್ನಡದಲ್ಲಿ ಯಾವ್ಯಾವ ಮೇರು ನಟರ ಜೊತೆ ಅಭಿನಯಿಸಿದರು ಹೇಳ್ಬೋದು? ಶಿವಣ್ಣ ಜೊತೆಗೆ ನಮ್ಮೂರ ಮಂದಾರ ಹೂವೆ, ಅದಕ್ಕಿಂತ ಬೇಕಾ ಸರ್? ಅದು ಅದ್ರ ಬಗ್ಗೆ ಮಾತಾಡ್ಬೇಕು. ಅದು ನಿಮ್ಮ ಹತ್ರ ದೇಸಾಯಿ ಫಿಲ್ಮ್, ಅದು ಸುನಿಲ್ ಕುಮಾರ್ ದೇಸಾಯಿ. ಬಾಬಾ ಇಬ್ಬರು ಪೈಪೋಟಿಗೆ ಬಿದ್ದು ಮಾಡಿದ್ದಾರೆ ಸರ್. ಫಸ್ಟ್ 2 ಇಬ್ಬರು ಸ್ಟಾರ್, ಎಸ್ಪೆಷಲಿ ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದು. ಹೌದು, ಭಾಷೆ, ಯಕ್ಷಗಾನ, ಹೌದು, ಆ ಅಜ್ಜಿ ರೇಣುಕಮ್ಮ ಮುರುಗೋಡು, ಹೌದು, ಎಂಥ ಚಂದ ಸಿನಿಮಾ ಅದು. ಓಯ್ ಆಮೇಲೆ ಈಗೀಗ ಎಲ್ಲ ಮಾಡುವಂಥದ್ದು ಇದೆಲ್ಲ. ನಂತರ ಯಾಣದಲ್ಲಿ ಯಾಣ ಒಂದು ರೀತಿಯಲ್ಲಿ ಕರ್ನಾಟಕವನ್ನು ಪರಿಚಯ ಮಾಡಿದ, ಹೆಚ್ಚು ಕಮ್ಮಿ ಪರಿಚಯ ಮಾಡಿದ ಪುಟ್ಟಣ್ಣ. ಯಾಣ ರಾಜ್ಕುಮಾರ್ ಶೂಟ್ ಮಾಡಿದ್ರು ಯಾಣದಲ್ಲಿ ಅವ್ರ ಸಿನಿಮಾ. ಸೊ ಬದಲಿರಲ್ಲ, ಆದರೆ ಇವರೊಂದು ಬೇರೆ ರೀತಿ. ಹೌದು, ಶಿವಣ್ಣ ಯಾಣದಲ್ಲಿ ಮಾಡಿದ್ರು. ಆಮೇಲೆ ಆ ಹುಡುಗ ವಿನಾಯಕ ಜೋಶಿ, ವಿನಾಯಕ್ ಜೋಶಿ ಮೊನ್ನೆ ಫೋನ್ ಮಾಡಿದೆ, ಎಷ್ಟು ಎತ್ತರವಾಗಿಬಿಟ್ರೆ ಹುಡುಗ. ಸೊ ಅದೇನು ಯೂಟ್ಯೂಬ್ ಚಾನಲ್ ಏನೋ ಮಾಡ್ತಾ ಇದ್ದೆ, ಅವನದೇ ಸ್ವಂತದ್ದು ನಾಯಕ, ನಾಯಕ ಅಂತೇಳಿ ಚಾನಲ್, ಚೆನ್ನಾಗಿ ಹೋಗ್ತಾ ಇದೆ, ಬ್ಯುಸಿಯಾಗಿದ್ದಾನೆ ಹುಡುಗ. ಆ ಸಿನಿಮಾದಲ್ಲಿ ಮಾಡಿದವರು ಎಲ್ಲರೂ ಬ್ಯುಸಿಯಾಗಿದ್ದಾರೆ. ರಾಜ್ಕುಮಾರ್ ಜೊತೆ ಏನೂ ಮಾಡಿಲ್ಲ ರಾಜ್ಕುಮಾರ್ ಜೊತೆ ಇಲ್ಲ ಮಾಡ್ದಾಗಿಲ್ಲ, ಇಲ್ಲ ಅದು ಅವಕಾಶ. ಬಟ್ ಜಗ್ಗೇಶ್ ಜೊತೆ ಮಾಡಿದಾರೆ ಒಂದು ಸಿನಿಮಾ, ಆ ಸಿನಿಮಾ ಹೆಸರು ಮರ್ತ್ಬಿಟ್ಟೆ. ಇಬ್ಬರನ್ನು ಎಲ್ಲೋ ದುಬೈ ಕರ್ಕೊಂಡು ಹೋಗ್ತೀನಿ ಹೇಳಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಗೋವಾದಲ್ಲಿ ಬಿಟ್ಬಿಟ್ಟಿರ್ತಾರೆ. ಅದೇ ದುಬೈ ಅಂತ ಬಿಟ್ಬಿಟ್ಟಿರ್ತಾರೆ. ಹೋಗ್ಬಿಟ್ಟು ಜಗ್ಗೇಶ್ ಮತ್ತು ಇವರು, ಅದು ಸಕ್ಸಸ್ಫುಲ್ ಸಿನಿಮಾ, ಆದರೆ ಹೆಸರೇನೋ ಮರ್ತ್ಬಿಟ್ಟೆ. ಅದೇ ಈ ಹೆಸರು ಹೇಳೋ ಪ್ರಾಬ್ಲಮ್ ಸ್ಟಕ್ ಆಗಿಬಿಡ್ತದೆ ಮಾತಾಡ್ತಾ ಇರುವಾಗ. ಮತ್ತು ಒಂದು ಇದೆ ಸರ್, ನಿಮ್ಮ ಎಕ್ಸ್ಪೀರಿಯನ್ಸು ಹೇಳಿ ಇವ್ರ ಜೊತೆಗೆ, ರಮೇಶ್ ಅರವಿಂದ್ ಜೊತೆಗೆ. ಪ್ರೆಸ್ ಕ್ಲಬ್ಬಲ್ಲಿ ಒಂದು ಪುಸ್ತಕ, ನನ್ನ ಪುಸ್ತಕ ರಿಲೀಸ್ ಆಯಿತು, ಗುರಿ ಹೆಗ್ಗೂರಿ ಅಂತ. ಅದಕ್ಕೆ ಇವರು ಮುಖ್ಯ ಅತಿಥಿ. ಅಲ್ಲಿ ಬಂದಾಗ ನನಗೆ ಅನ್ನಿಸ್ತು, ನೀವು ಯಾಕೆ, ಅವರು ತುಂಬ ಚೆಂದ ಮಾತಾಡ್ತಾರೆ ಸರ್. ಒಂದು ಪ್ರಮೋಷನಲ್, ಅದು ಮಕ್ಕಳಿಗೆಲ್ಲ ಖುಷಿ ಕೊಡುವಂಥ ಕಿವಿ ಮಾತು ಹೇಳುವಂಥ ಮಾತುಗಳೆಲ್ಲ ಹೇಳ್ತಾರೆ. ಇದನ್ನು ಯಾಕೆ ಪುಸ್ತಕ ಮಾಡಬಾರ್ದು ಅಂತ ಕೇಳಿದ್ದೆ ನಾನು.
ಅವರು ಮಾಡ್ಬೋದು ಅಂತೇಳಿ ಹೇಳಿದರು. ಒಂದು ಕೆಲಸ ಮಾಡಿ, ನೀವು ಪುಸ್ತಕ ಬರೀರಿ ಅಂತ ನನಗೆ ಒಪ್ಪಿಸಿದರು. ಪ್ರೀತಿಯಿಂದ ರಮೇಶ್ ಅಂತ ನಾನು ಬರೆದಿಟ್ಟಿದ್ದೀನಿ, ಪ್ರಿಂಟ್ ಆಗಿಲ್ಲ. ಅದರ ಮೊದಲು ಅವರು ಒಂದು ಪುಸ್ತಕ ಪ್ರಿಂಟ್ ಮಾಡಿದರು, ಸ್ಫೂರ್ತಿಯಿಂದ ರಮೇಶ್ ಅಂತ, ಹಾಗೇನೋ ಟೈಟ್ಲ್ ಕೊಟ್ಟರು. ಅದು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಇದೊಂದು. ಆಮೇಲೆ ರಮೇಶ್ ಅರವಿಂದ್, ಅದು ನೀವು ನೆನಪು ಮಾಡ್ಕೊಳ್ಳಿ. ಹಾಂ ಸರ್, ಸಂಯುಕ್ತ ಕರ್ನಾಟಕ ನಾವು ಪತ್ರಿಕೆಯಿಂದ ಪತ್ರಿಕೆ ಓಡಾಡ್ತಿರೋದಲ್ವ. ಸಂಯುಕ್ತ ಕರ್ನಾಟಕದಿರುವಾಗ ಒಂದು ಸಲ ಬಂದ್ಬಿಟ್ಟು ಅಲ್ಲಿ ನಾನು ರವಿ ಬೆಳಗೆರೆ ಕರ್ಮವೀರ ಶುರು ಮಾಡೋದು ಇದರಲ್ಲಿ ಬ್ಯುಸಿಯಲ್ಲಿದ್ವಿ. ಅಂಕಣಗಳು ಬೇಕು, ಪ್ರತಿ ಪುಟದಲ್ಲಿ ಅಂಕಣ ಬೇಕಲ್ಲ. ಸೊ ಒಂದು ಅಂಕಣ ರಮೇಶ್ ಕೈಲಿ ಬರ್ಸೋಣ ಅಂತ ನನಗೆ ಅನ್ನಿಸ್ತು. ಅವ್ರನ್ನ ಕರೆಸಿದೆ. ಅವ್ರು ಮೊದಲು ಯಾವುದು ನಮ್ಮ ಇಲ್ಲಿ ಚಿತ್ರತಾರಕ ಬಂದಾಗ ಹೇಳಿದ ಒಂದು ಮಾತು ನೆನಪಿತ್ತು, ಈ ಸಿಗ್ನೇಚರ್ ನೋಡ್ಬಿಟ್ಟು ನಾನು ಭವಿಷ್ಯ ಹೇಳ್ತೇನೆ ಅಂತೇಳಿ ಕರೆಸಿದೆ. ಅದೊಂದು ಅಂಕಣ ಮಾಡೋಣ ಅಂತ, ಯಾರ್ದಾದ್ರು ಸಿಗ್ನೇಚರ್ ನೋಡಿ ಅವರ ಭವಿಷ್ಯ ಹೇಗಿದೆ ಅಂತ ಅವ್ರು ಬರೆಯೋದು ಅಂತ ಕರೆಸಿದಾಗ, ನಾರಾಯಣ ಸ್ವಾಮಿ ಎಡಿಟರ್ ಆಗಿದ್ದರಾಗ, ಕೆ ಎಸ್ ನಾರಾಯಣ ಸ್ವಾಮಿ ಕನ್ನಡ ಬರೋದು. ಅಲ್ಲಿ ಒಪ್ಕೊಂಡ್ರು, ಎಲ್ಲರೂ ಒಪ್ಕೊಂಡ್ರು, ಶ್ಯಾಮರಾಯರು, ನಾರಾಯಣ ಸ್ವಾಮಿ ಎಲ್ಲರೂ ಒಪ್ಕೊಂಡ್ರು, ತುಂಬ ಒಳ್ಳೆಯ ಐಡಿಯಾ ಮಾಡಿ ಅಂತೇಳಿ. ಅಲ್ಲಿ ನಾನೊಂದು ಸೈನ್ ಮಾಡಿದೆ. ಸೈನ್ ಮಾಡಿ ಕೊಟ್ಟೆ. ನನ್ನ ಭವಿಷ್ಯ ಹೇಳ್ಬೇಕಲ್ಲ, ನೀವು ಹೆಚ್ಚು ಸಮಯ ಇಲ್ಲಿ ಇರಲ್ಲ ಅಂತ ಹೇಳಿದೆ. ಹಾಗೆ ಹೋದರು. ಸಂಯುಕ್ತ ನೋಡಿ ಆಫೀಸ್ ಪಾರ್ಟ್ ಟೈಮ್ ಭವಿಷ್ಯನ ಹೇಳ್ತಾರೆ. ಹೌದು ಹೌದು, ಅದನ್ನು ನೋಡಿ ಕರೆಕ್ಟಾಗಿ ಹೇಳಿದ್ದಾರೆ. ಕರೆಕ್ಟಾಗಿ ಹೇಳಿದ್ದಾರೆ ಅಂತ ಆಮೇಲೆ ಗೊತ್ತಾದ್ದು. ಅಲ್ಲಿ ಅದರ ಸರೌಂಡಿಂಗ್ಸ್ ಹೇಗಿದೆ ಇದ್ರದ್ದು ಸಂಯುಕ್ತ ಕರ್ನಾಟಕದ್ದು, ಒಳಗೆ ಹೋದರೆ ಬರೋದು ಕಷ್ಟ ಅಂಥ ಬಿಲ್ಡಿಂಗ್ ಅದು. ಈಗ ಬದಲಾಗಿದೆ, ಈಗ ಬಿಲ್ಡಿಂಗ್. ಹೌದು, ಹಳೆ ಬಿಲ್ಡಿಂಗ್ ಎಲ್ಲ ಹೇಳ್ತಾರೆ. ಅವರು ಬರುವಾಗ ಚಾಮರಾಜರಿಗೆ ಬಿಟ್ಟಿದ್ದಾರೆ. ಇದು ಹೊರಗೆ ಹೋಗೋದು ಅವ್ರಿಗೆ ಚಾಮರಾಜ ಅಂತ ಗೊತ್ತಿಲ್ಲ, ಹೊರಗೆ ಹೋಗೋದು ಹೇಗೆ ಅಂತ ಹೇಳಿದ್ದಾರೆ. ಈ ರಮೇಶನ್ನು ಕರ್ಕೊಂಡು ಗೇಟಿನ ಹೊರಗೆ ಬಿಟ್ಟು ಎಲ್ಲರೂ ನನ್ನನ್ನು ಹೊರಗೆ ಕಳಿಸ್ತಾರೆ ಅಂತೇಳಿ ಹೇಳ್ತಾರೆ. ನಿನ್ನನ್ನು ನಾನು ಕಳಿಸಿದ್ದೀನಿ. ಅದು ಯಾರು ಅಂತ ನನಗೆ ಫೋನ್ ಮಾಡಿ ಕೇಳೋದು. ನಾನು ಹೇಳಿದೆ, ಇಷ್ಟು ಬೇಗ ನೀವು ಹೇಳಿ ಭವಿಷ್ಯ ನಿಜ ಆಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದೆ. ಅಂದರೆ ಇಲ್ಲಿ ಹೆಚ್ಚು ಸಂಸ್ಥೆಯಲ್ಲಿ ಇರೋಲ್ಲ ಅಂತೇಳಿ. ಎಸ್, ಗೊತ್ತಾಯ್ತು. ಇದು ಒಂದು ಅವರ ಮೈಲ್ಗಲ್ಲು ಅಂದರೆ ಟಿ ವಿ ಕಾರ್ಯಕ್ರಮ ಸರ್, ಅದ್ಭುತ. ವೀಕೆಂಡ್ ವಿತ್ ರಮೇಶ್, ಅದೇ ಹೇಳಿ. ಅದು ಆ ರಮೇಶ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಸರ್. ಎಲ್ಲೂ ಅಳೋದವ್ರು ಅಲ್ಲಿ ಅಳ್ತಾರೆ ಸರ್. ಅದು ಹೆಂಗೆ ಅದು ಹೃದಯಕ್ಕೆ ಮನಸ್ಸಿಗೆಲ್ಲ ಕೈ ಹಾಕಿಬಿಡ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ತಮಾಷೆಯಾಗಿ ಹೋಗ್ತಾರೆ, ಇದ್ದಕ್ಕಿದ್ದಾಗ ಒಂದು ಸೀರಿಯಸ್ ಪ್ರಶ್ನೆ ಕೇಳ್ತಾರೆ. ಅದು ರಮೇಶ್ ಪ್ಲಸ್ ಪಾಯಿಂಟ್, ದೊಡ್ಡ ಪ್ಲಸ್ ಪಾಯಿಂಟ್. ದೊಡ್ಡಣ್ಣ ಹತ್ತಿದ್ದು, ದೊಡ್ಡಣ್ಣ ಅಳುವಂಥ ಮನುಷ್ಯನ ಅಲ್ವೇ, ಸಾಧ್ಯನೇ ಇಲ್ಲ. ತುಂಬ ತುಂಬ ಕ್ಯಾರೆಕ್ಟರ್ ಹತ್ಬಿಟ್ಟಿದ್ದಾರೆ. ಒಂದು ಅದು ವೀಕೆಂಡ್ ವಿತ್ ರಮೇಶ್. ಈಗ ಕೇಳಿದರೆ ಅವರು ಮಾಡುವ ಇದರಲ್ಲಿದ್ದಾರೆ, ಬಟ್ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಅದು ಮಾಡಿ ರಮೇಶ್ ತುಂಬ ಜನ ನೋಡ್ತಾರೆ. ಇದೆ ವೀಕೆಂಡ್ ವಿತ್ ರಮೇಶ್, ಮತ್ತೆ ಕಂಟಿನ್ಯೂ ಮಾಡಿ. ಅದು ಎಷ್ಟು ಒಂದು 10-12 ಆಗಿರಬೇಕು. ಅದು ಇದು ಜಾಸ್ತಿ ಆಗಿದೆ. ಎಸ್. ಸೊ ಅದು ಮಾಡಿ ಜನ ನೋಡ್ತಾರೆ. ನಮ್ಮದವ್ರು ಅದು ಎಂಜಾಯ್ ಮಾಡ್ತೀವಿ. ಮತ್ತು ಅದರಲ್ಲಿ ಎಜುಕೇಷನಲ್ ಇದಿದೆ, ಲೈಫ್ ಹೇಗಿದೆ ಅಂತ ಗೊತ್ತಾಗ್ಬಿಡ್ತದೆ. ನೀವು ನಡ್ಸ್ಕೊಳ್ಳೋ ರೀತಿಯೇ ಆ ಥರ ಇದೆ ಅಂತೇಳಿ ಹೇಳಿದೆ. ಇಲ್ಲ, ಅದು ಬೇರೆ ಬ್ಯುಸಿ ಇದ್ದೀನಿ, ಅವಕಾಶಕ್ಕೆ ಖಂಡಿತ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ. ಬಟ್ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ವಿವಾದಗಳಿಲ್ಲದ ನಟ ಇವರು. ಕ್ಲಿಯರ್, ಸ್ಫಟಿಕ ಅವರ ಲೈಫು. ಮನೆ, ಮಠ, ಹೆಂಡತಿ, ಮಕ್ಕಳು ಎಲ್ಲ ತುಂಬ ಚೆನ್ನಾಗಿದೆ, ಆರಾಮಾಗಿದೆ. ಅವರು ವಿಘ್ನೇಶ್ವರ ಆಗಿದ್ದೆ ಅವಾಗ. ಅದು ನಾಗೇಶ್ವರ ಕೊಟ್ಟ ಕೊಡುಗೆ ಅದು. ವಿಘ್ನೇಶ್ವರ ಅದು ಬರ್ಬರ್ತಾ ನಮ್ಮದೇ ಹಾಗೆ ಆಗ್ತಾ ಇದೆ, ಹಾಗೆ ಆಗಿದೆ. ಅಲ್ಲ, ನಾವು ನಟ್ರಲ್ಲ, ನಮ್ಮ ತಲೆ ಮೇಲೆ ಕೂದಲಿಲ್ಲ. ಅದೇ ಅವರು ವಿಗ್ ಅಂತ ಪಕ್ಕ ಗೊತ್ತಾಗಲ್ಲ ಈಗ ಇತ್ತೀಚೆಗಿಂತ. ಅದ್ರ ಮಧ್ಯದಲ್ಲಿ ಸ್ವಲ್ಪ ಗೊತ್ತಾಗ್ತಿತ್ತು, ಇಲ್ಲೆಲ್ಲ. ಈಗ ಹೊಸ ವಿಗ್ ಬಂದಿದೆ, ಏನೋ ಮಾಡಿಸಿದ್ದಾರೆ ಎಲ್ಲ. ನಾನು ಒಂದು ಪರಿಚಯ ಮಾಡಿ ಕೊಡ್ಬೋದಿತ್ತು ನಾಗೇಶ್ವರ ಹತ್ರ. ಅದು ತುಂಬ ಚೆನ್ನಾಗಿ ಮಾಡ್ತಾರೆ. ಅವರಿಗೆ ಆ ತಲೆ ಹೇಗೆ ಸೆಟ್ ಆಗುತ್ತೆ ಅಂತೇಳಿ ಅಳತೆ ಎಲ್ಲ ಮಾಡಿ ಕರೆಕ್ಟಾಗಿ ಮಾಡ್ತಾರೆ. ಅದು ಹೇಳೋ ಚಾನ್ಸಸ್ ಇದೆ ಮುಂದೆ ಯಾವ ಸಿಕ್ಕಿದಾಗ ಅಂತ. ರಮೇಶ್ ಅರವಿಂದ್. ಇನ್ಯಾವುದು ಸಿನಿಮಾ ಸರ್? ಇನ್ನೊಂದು ಸಿನಿಮಾ ಇದೆ, ತುಂಬ ಕಾಮಿಡಿ ಆಗಿರೋದು. ಅಲ್ಲ, ಸ್ವಲ್ಪ ಕಾಮಿಡಿಯಲ್ಲೂ ಕೂಡ ಅಂದರೆ ಆ ವಿಟ್ಟು ಅವ್ರಿಡೀ ಪಾತ್ರದ ಒಂದು ಭಾಗ ಆಗಿರುತ್ತೆ. ಹೌದು, ಆ ವಿಟ್ ಸಪ್ರೇಟಾಗಿ ನಿಂತ್ಕೊಂಡು ಅವ್ರು ನೀವು ಹಾಸ್ಯ ಕಲಾವಿದ ಅಂತ ಹೇಳಂಗಿಲ್ಲ, ಸಾಧ್ಯನೇ ಇಲ್ಲ. ಬಟ್ ಹೀರೋ ಆದರೂ ಕೂಡ ಇಡೀ ಅವರ ಪಾತ್ರದಲ್ಲಿ ಒಂದು ವಿಟ್ ಇರುತ್ತೆ. ಮತ್ತು ಅವರ ಮ್ಯಾನರಿಸಮ್ ಇದೆಯಲ್ಲ, ಆ ಮ್ಯಾನರಿಸಮ್ನಲ್ಲೂ ಒಂದು ಸೌಜನ್ಯ ಕಾಣುತ್ತೆ. ಹೌದು, ಅದು ಅವರ ಪ್ಲಸ್ ಪಾಯಿಂಟ್ ರಮೇಶ್ ಅವ್ರದ್ದು.
ಈಗ ಯಾವ್ಯಾವ ಪ್ರಾಜೆಕ್ಟ್ ಇದೆ ಅವ್ರ ಕೈಯಲ್ಲಿ? ಈಗ ಒಂದು 2-3 ಮಾಡ್ತಾ ಇದ್ದಾರೆ ಹಾಂ ಸಿನಿಮಾ. ಬಟ್ ಅದು ಎಲ್ಲ ಮುಹೂರ್ತದಲ್ಲಿ ಕರೆಯಲ್ಲ ಪ್ರೆಸ್ ಮೀಟನ್ನು. ಅದು ನಡೀತಾ ಇದೆ, ಕೆಲಸ ನಡೀತಾ ಇರ್ತದೆ. ಸೊ ರಿಲೀಸ್ ಆಗೋ ಟೈಮಿಗೆ ಕರೆದುಬಿಟ್ಟು ನಾನು ಇದನ್ನು ಮಾಡಿದ್ದೀನಿ ಅಂತ ಹೇಳಿಬಿಡ್ತಾರೆ. ಅದರ ಹೊರತಾಗಿ ಈಗ ಬೇರೆ ಬೇರೆ ಟಿ ವಿ ಸೀರಿಯಲ್ ಯಾವುದು ರಿಯಾಲಿಟಿ ಶೋ, ಆ ರಿಯಾಲಿಟಿ ಶೋದಲ್ಲಿ ಮಾಡ್ತಾ ಇದ್ದಾರೆ. ಹಾಂ ಅದನ್ನೇ. ಆ ಸಂಗೀತದ್ದು ಅಥವಾ ಯಾವುದೋ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಹಾಂ ಅವರು ಒಂದು ರಿಯಾಲಿಟಿ ಶೋದಲ್ಲಿ ಕೂತ್ಕೊಂಡ್ರೆ ಇಡೀ ರಿಯಾಲಿಟಿ ಶೋಗೆ ಒಂದು ಶೋಭೆ ಅದು. ಮಾತಾಡೋ ರೀತಿ ಆಗಲಿ, ಸುಸಂಸ್ಕೃತ ವರ್ತನೆ ಆಗಲಿ, ಎಲ್ಲೂ ನೀವು ಈ ಹಾಸ್ಯ ಹೇಳ್ದ ಬರೀ ಡಬಲ್ ಮೀನಿಂಗ್ ಹಾಸ್ಯ ಅಲ್ಲ ಅದು. ಇಲ್ಲ ಇಲ್ಲ, ಭಾರಿ ಆತ್ಮೀಯವಾಗಿ ಉಲ್ಟಪಲ್ಟ. ಹಾಂ ನಮ್ಮ ಎನ್ ಶಂಕರ್ ಕ್ಲಾಸಿಕ್ ಅದ್ರ ಮಾತಾಡ್ಲೇಬೇಕಾದ ಸಿನಿಮಾ. ಅದು ಆಕ್ಚುಲಿ ಅದು ಮೂಲ ಕಾಮಿಡಿ ಅಫೇರ್ಸ್ನ ಕನ್ನಡದ ಇದು ಅದ್ಭುತವಾದ ಸಿನಿಮಾ. ಉಲ್ಟಪಲ್ಟನೇ ಅದು. ಅದ್ರ ಜೊತೆಗೆ ನೋಡಿ ಅದು 2 ಪಾತ್ರ ಪಾತ್ರ. ಆಮೇಲೆ ಅದು ಎಷ್ಟು ಚೆನ್ನಾಗಿ ಅಂದರೆ ಇಲ್ಲಿ ಹಿಂಗೆ ಮಾಡಿ ನಗ್ಸೋಂಗೆ ಇದಿರ್ತದೆ ಅದು. ಈಗಲೂ ಆ ಕಡೆ ಕೂತ್ಕೊಂಡು ನೋಡಿದ್ರೆ ನೋಡ್ಬೋದು, ನೋಡ್ಬೋದು ಆರಾಮ್ಸೆ. ಟೆನ್ಷನ್ ಇದ್ದಾಗ ಒಂದ್ಸಲ ಸಿನಿಮಾ ಆರಾಮಾಗಿ ನೋಡಿದ್ರೆ ಟೆನ್ಷನ್ ಫ್ರೀ ಆಗ್ಬಿಡ್ತದೆ. ಹೌದು. ರಮೇಶ್ ಅವ್ರ ಸಿನಿಮಾದ ಮೂಲಭೂತ ಗುಣ ಅಂದ್ರೆ ಅದೇನೆ, ಅದು ನಿಮ್ಗೆ ಹೆವಿ ಮಾಡಲ್ಲ, ಇಲ್ಲ ಭಾರ ಆಗಲ್ಲ ಸಿನಿಮಾ. ಬಹಳಷ್ಟು ಸಂದರ್ಭದಲ್ಲಿ ನಮಗೆ ಭಾರ ಆಗುತ್ತೆ ನೋಡ್ದಾಗ ಕೂತ್ಬಿಟ್ರೆ ಅಯ್ಯಪ್ಪ ಶಿವ ಅಂದ್ಕೋತೀವಿ. ಯಾರೋ ಬರ್ತಾರೆ ಸ್ಟೆನ್ ಗನ್ ತರ್ತಾರೆ, AK-47 ಕಾಚ 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 50 ಜನರು ಹೊಡೆದಾಕ್ತಾರೆ, ಎದ್ದೋಗ್ತಾರೆ ಅದೆಲ್ಲ ಅಂಥದ್ದು. ಸೊ ದಟ್ ಮರ ಸುತ್ತದು, ಇನ್ನೊಂದು ಮತ್ತೊಂದು, ಇದು ಯಾವುದೂ ಇರಲ್ಲ. ಈ ನಾಕ್ತೇಳಿ ಇದು ಯಾವುದೋ ಒಂದು ಸಿನಿಮಾಗಳಲ್ಲಿ ಅವ್ರು ಮಾಡಿದ್ದಾರೆ. ಅಮೆರಿಕ ಹಾಂ, ಅದಕ್ಕೆ ಅಮೆರಿಕದ ಪಾತ್ರಕ್ಕೆ ರಾಜ್ಯ ಪ್ರಶಸ್ತಿ ಬಂತು ಸರ್. ಬೆಸ್ಟ್ ಹೀರೋ ಅಂತೇಳಿ, ಬೆಸ್ಟ್ ನಟ ಅಂತೇಳಿ. ಅದರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಲಾಸ್ಟ್ ಸೀನು, ಅದಕ್ಕೂ ಮೊದಲ ಸೀನು ಅತ್ಯದ್ಭುತವಾಗಿದೆ. ಇಡೀ ದಟ್ ಅವ್ರ ಎಕ್ಸ್ಪ್ರೆಷನ್ಗಳು, ಹಿ ಲಾಸ್ಟ್ ಸಮಥಿಂಗ್, ಹಿ ವಾಂಟ್. ಹೌದು. ಸೊ ಮದುವೆ ಆಗಿರುತ್ತೆ ಅವರಿಗೆ. ಸೊ ಅಲ್ಲೇ ಹೋಗಿ ಅವ್ರ ಮನೇಲಿ ಇರ್ತಾರೆ. ಸೊ ಪ್ರತಿ ಫ್ರೇಮ್ ಬೈ ಫ್ರೇಮ್ ಅವರ ಎಕ್ಸ್ಪ್ರೆಷನ್ ಇಟ್ ಸೆಲ್ಫ್ ಇಟ್ ವಾಸ್ ಸೋ ಅಮೇಜಿಂಗ್. ಅದ್ಭುತ ನಟ ಸರ್. ನಟ ಅಂದರೆ ಆ ಪಾತ್ರ ಪ್ರವೇಶ ಇದೆಯಲ್ಲ, ಅದು ನಮಗೆ ಒಂದು ಪಾತ್ರ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ಲ. ಅದು ಪ್ರತ್ಯೇಕವಾಗಿ ರಮೇಶ್ ಅಂದ್ರೆ ಅನ್ಸಲ್ಲ, ಅಷ್ಟು ಇನ್ವಾಲ್ವ್ ಆಗಿಬಿಡ್ತಾರೆ. ಇದರಲ್ಲಿ ನೋಡಿ ಯಾವುದು ಅದೇ ನಮ್ಮೂರ ಮಂದಾರ ಹೂವಲ್ಲಿ ಲಾಸ್ಟಿಗೆ ಒಂದು ಸೀನ್ ಬರುತ್ತೆ. ಆ 3 ಜನ, ಹೌದು, ಪ್ರೇಮ, ಶಿವಣ್ಣ ಮತ್ತು ರಮೇಶ್, ಹೌದು, ಅದೊಂದು ಸಂಭಾಷಣೆ. ಆಕೆ ಯಾರನ್ನ ಸಿಲೆಕ್ಟ್ ಯಾರನ್ನ ಸೆಲೆಕ್ಟ್ ಮಾಡ್ತಾಳೆ ಅಂತ, ಅದು ಮೈನ್ ಇಡೀ ಸಿನಿಮಾದ ದೇಸಾಯಿ ಹೇಳ್ತಾ ಇರೋದು. 3 ಕ್ಯಾರೆಕ್ಟರ್ ಇಲ್ಲಿ ಇದೆ, ರಮೇಶ್, ಶಿವಣ್ಣ, ಪ್ರೇಮ. ಆ 3 ಕ್ಯಾರೆಕ್ಟರ್ ಮಾತಾಡ್ತಾ ಇರ್ತಾರೆ. ಹಾಗೆ ಕ್ಯಾಮರಾ ಹೀಗೆ ಸುತ್ತಾ ಇರ್ತದೆ. ಸುತ್ತಾ ಇರುವಾಗ ನಮಗೆ ಕಣ್ಣಿಗೆ ಡಿಸ್ಟರ್ಬ್ ಆಗಲ್ಲ, ಕಿವಿಗೂ ಡಿಸ್ಟರ್ಬ್ ಆಗಲ್ಲ. ಆ ಮಾತು ಸಂಭಾಷಣೆಯನ್ನು ಜನ ಎಂಜಾಯ್ ಮಾಡಿದರೆ ಅಥವಾ ರಿಸೀವ್ ಮಾಡಿದರೆ ಇಡೀ ಸಿನಿಮಾ ಗೆದ್ದ ಹಾಗೆ ಅಂತ ಅವನ ಪಾಯಿಂಟ್ ಅದು. ಅದರಲ್ಲಿ ರಮೇಶ್ ಅಂತೂ ಸೂಪರಾಗಿ ಮಾಡಿದ್ರು. ಸುನಿಲ್ ಕುಮಾರ್ ದೇಸಾಯಿ ಹೇಗಿದ್ದಾರೆ ಈಗ? ಇಲ್ಲ, ಫ್ರೇಮಲ್ಲಿ ಇಲ್ಲ, ಅದಕ್ಕೆ ಹೇಳಿದ್ದು. ಇಲ್ಲ, ದೂರ ಇದ್ದಾರೆ. ಯಾಕೆಂದರೆ ಭಾಳ ನನಗೆ ಒಂದು ಸಲ ಸಿಕ್ಕಿದ್ರು ಕಾಫಿ ಡೇಯಲ್ಲಿ. ನಾನು ಕೂತಿದ್ದೆ ಕತ್ರಗುಪ್ಪೆ ಸರ್ಕಲ್ ಈ ಕಡೆ, ಅಲ್ಲೆಲ್ಲೋ ಮನೆ ಇತ್ತು ಕಾಣುತ್ತೆ. ಕೈಯಲ್ಲಿ ಒಂದು ಚೀಲ ಹಿಡ್ಕೊಂಡು ಹೋಗ್ತಾಯಿದ್ರು. ಸೊ ಅವರು ತಕ್ಷಣ ನನ್ನ ನೋಡಿದ ತಕ್ಷಣ ಬಂದರು. ನನಗೆ ಅವ್ರು ಹೇಗೆ ಅಂದರೆ, ಸುರೇಶ್ ಹೆಬ್ಳಿಕರ್ ಮನೆಗೆ ನಾನು ಯೂಸ್ವಲಿ ಹೋಗ್ತಿದ್ದೆ. ಸುರೇಶ್ ಹೆಬ್ಳಿಕರ್ ಶ್ರೀಮತಿ ಅತ್ಯದ್ಭುತ ಅಡುಗೆ ಮಾಡ್ತಿದ್ದು. ಸೊ ಸಂಜೆ ಹೊತ್ತು ಪಾರ್ಟಿ ಇರ್ತಿತ್ತು ಯೂಸ್ವಲಿ. ಸೊ ಸುರೇಶ್ ಹೆಬ್ಳಿಕರ್ ಮನೆಗೆ ನಾನು ಹೋಗ್ತಾ ಇದ್ದೆ. ಆವಾಗ ಸುರೇಶ್ ಹೆಬ್ಳಿಕರಿಗೆ ಇವರು ಮತ್ತು ನಾಗ್ತಿಹಳ್ಳಿ ಇಬ್ಬರು ಕೂಡ ಶಿಷ್ಯರು. ಸೊ ಸುನೀಲ್ ಕುಮಾರ್ ದೇಸಾಯಿ ಆವಾಗಲಿಂದ ಗೊತ್ತು. ಆವಾಗ ಬಾಟ್ಲಿ ಎರೆಸ್ಕೊಡ್ತಿದ್ರು ಅಲ್ಲಿ ಸುರೇಶ್ ಹೆಬ್ಳಿಕರ್ ಮನೆಯಲ್ಲಿ. ಸೊ ಅವತ್ತಿಂದ ನನಗೆ ಅವರ ಸಂಪರ್ಕ ಇದೆ. ಆವಾಗ ಒಂದು ಕೈ ಚೀಲ ಹಿಡ್ಕೊಂಡು ಬರ್ತಿದ್ರು, ಬಟ್ ತುಂಬ ಡೌನ್ ಆಗಿಬಿಟ್ಟಿದ್ರು. ಏನೋ ಆರ್ಥಿಕ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ಹೌದು, ಆರ್ಥಿಕನೇ, ಸಾಲ. ನಾನು ರೀಸೆಂಟ್ ಒಂದು 4-5 ದಿವಸದ ಹಿಂದೆ ಫೋನ್ ಮಾಡಿದ್ದೆ. ನೋಡಿದಾಗ ಏನು ಮಾತಾಡೋದಪ್ಪ, ಏನು ಮಾತಾಡೋ, ನಾವು ಸ್ವಲ್ಪ ಎಲ್ಲರೂ ಸಿಗ್ತೀರಾ ಅಂತೇಳಿ. ಎಂತ ಮಾತಾಡೋದು, ಹಳೆ ಫಿಲ್ಮ್ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ, ಹೊಸ ಫಿಲ್ಮ್ ಇಲ್ಲ ಕೈಯಲ್ಲಿ. ನಾನು ಏನಂತ ಮಾತಾಡೋದು, ಒಂದು 4-5 ಸ್ಕ್ರಿಪ್ಟು ರೆಡಿಯಾಗಿದೆ. ಯಾರೋ ಪ್ರೊಡ್ಯೂಸರ್ ಬರ್ತಾರೆ, ಈಗ ಮಾಡ್ತಾನೆ ಹಾಗೆ ಮಾಡ್ತಾನೆ ಅಂತ ನಾವು ಓಡಾಡ್ತೀವಿ.
ಇಲ್ಲ, ಆಮೇಲೆ ಬರೋದಿಲ್ಲ. ಹೀಗೆ ನಡೀತಾ ಇದೆ ಲೈಫು. ಮಕ್ಕಳು ಜಾಬ್ನಲ್ಲಿದ್ದಾರೆ. ಹೌದಾ? ದೊಡ್ಡವರಿದ್ದಾರೆ. ಅವರ ಮಿಸ್ಸಸ್ ಮಕ್ಕಳನ್ನು ನೋಡಿದ ರೀತಿ ಇದೆಯಲ್ಲ ಸರ್, ಸೂಪರಾಗಿ ನೋಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಆದರ್ಶ ಗೃಹಿಣಿ ಆಕೆಯಿಂದಾಗಿಯೇ ನಮ್ಮ ಮನೆ ನಡೀತಾ ಇದೆ ಅಂತ ಒಂದು ಮಾತು ಅವ್ರು ಹೇಳಿಬಿಟ್ರು. ನನಗೆ ಹೇಗಪ್ಪ ಈ ದೇಶ, ಈ ಸಿನಿಮಾ ಅಂದ್ಕೊಂಡು ಇದು. ನಾನು ಅದನ್ನು ಕೇಳಿದೆ, ನೀವು ನಿಮ್ಮ ಮಿಸ್ಸಸ್ ಕೇಳಿಲ್ಲ ಯಾವತ್ತಾದರೂ ಈ ಫೀಲ್ಡಿಗೆ ಯಾಕೆ ಬಂದ್ರಿ ಅಂತ ಕೇಳಿಲ್ಲ? ಕೇಳಿದ್ರು. ಬಟ್ ಈಸ್ ಎ ಸಕ್ಸಸ್ಫುಲ್ ಡೈರೆಕ್ಟರ್. ಅದೇ ಅನುಮಾನ ಇಲ್ಲ. ಬಟ್ ಜನ ಹೋಗಲ್ವೇ? ಈಗ ಪುಟ್ಟಣ್ಣ ಇಡ್ತಿದ್ರು, ಹಾಗೆ ಆಗ್ತಿದ್ರು. ಹೌದಲ್ವಾ? ಏನು ಮಾಡೋಕ್ಕಾಗಲ್ಲ. ಎಸ್, ಕಮಿಂಗ್ ಬ್ಯಾಕ್ ಟು ರಮೇಶ್. ಸೊ ರಮೇಶ್ ಅರವಿಂದ್ ಒಟ್ಟಾರೆ ಎಷ್ಟು ಫಿಲ್ಮ್ಗಳು ನಡೆಸಿದ್ದಾರೆ ಈಗ? ಸುಮಾರು ಒಂದು 100 ದಾಟಿದೆ. 100 ದಾಟಿದೆ. ಬಟ್ ಒಟ್ಟಾರೆ ಈಗ ಅವರದ್ದು ಡ್ರಾಬ್ಯಾಕ್ಸ್ ನೋಡೋದಾದ್ರೆ ಒಂದು ಸ್ಟೀರಿಯೋ ಟೈಪ್ ಅಲ್ವಾ ಅವರು? ಅಥವಾ ಅವರ ಒಂದೇ ರೀತಿಯ ಸ್ಟೀರಿಯೋ ಟೈಪ್ ಆದ ಪಾತ್ರಗಳು ಬಂದ್ವಾ? ಅದು ಅದು ಅವರ ತಪ್ಪಲ್ಲ ಸರ್. ರಮೇಶ್ ಅರವಿಂದ್ ಅಂದರೆ ಹೀಗೆ ಅಂತ ಬ್ರ್ಯಾಂಡ್ ಮಾಡಿಬಿಟ್ಟು ಸ್ಕ್ರಿಪ್ಟ್ ಯಾರು ಮಾಡ್ತಾರೋ, ಡೈರೆಕ್ಟರ್ ಯಾರು ಮಾಡ್ತಾರೋ ಡೈರೆಕ್ಷನ್ನ, ಸೊ ಆ ಕಾರಣಕ್ಕಾಗಿ ಅವರು ಆ ಥರ ಮಾಡಬೇಕಾಗುತ್ತೆ, ಬೇರೆ ದಾರಿನೇ ಇರಲ್ಲ ಇಂಡಸ್ಟ್ರಿಯನ್ನು ನಂಬ್ಕೊಂಡ್ರೆ. ಎಸ್, ಅವ್ರ ಪ್ರತಿಭೆ ಹೊರಗಡೆ ಬರಲಿ, ಇನ್ನೇನು ಮಾತಾಡೋದು. ಎಸ್, ಪ್ರಿಯ ವೀಕ್ಷಕರೇ, ಎಸ್, ರಮೇಶ್ ಅರವಿಂದ್ ಒಂಥರ ಆಹ್ಲಾದಕರ ನಟ ಅಂತ. ಅವ್ರು ನೋಡ್ರಿ ನಮ್ಗೆ ಹಿಂಸೆ ಆಗಲ್ಲ, ಭಾಳ ಜನ ನೋಡ್ರಿ ಹಿಂಸೆ ಆಗುತ್ತೆ. ಸೊ ಅದ್ರ ಜೊತೆಗೆ ನ್ಯಾಚುರಲ್ ಆ್ಯಕ್ಟ್ರ್, ಕೆಲವರು ನ್ಯಾಚುರಲ್ ಆ್ಯಕ್ಟರ್ ಆಗಿರಲ್ಲ. ಒಂದು ಸಾಮಾನ್ಯವಾದೊಂದು ಶಾರ್ಟ್ ಹೇಳಿದ್ರು ಅವ್ರು ಬೇರೆ ರೀತಿ ಮಾಡ್ತಿರ್ತಾರೆ. ನಾ ಯಾರಿಗೂ ಜೋಕ್ ಮಾಡ್ತಾ ಇರ್ತೇವೆ, ಕೆಲವರು ನಟರುಗಳು ಹೇಗಿರ್ತಾರೆ ಅಂದರೆ, ನೀವು ಸುಮ್ಮನೆ ಒಂದು ಶಾರ್ಟ್ ಹೇಳ್ತೀರಿ, ನೋಡಿ ಇಲ್ಲೊಂದು ಬಸ್ ಬರುತ್ತೆ, ನೀವು ಹೋಗಿ ಬಸ್ ಹತ್ತೀರಿ, ಕ್ಯಾಮ್ರಾ ಈ ಕಡೆ ಇದೆ ಅಂತಂದರೆ ಅವರು ನೇರವಾಗಿ ಬಸ್ ಹತ್ತಲ್ಲ, ಅಲ್ಲೇನೋ ಒಂದು ಮಂಗಾಟ ಮಾಡ್ತಾರೆ. ಈಸ್ ಓವರ್ ಆ್ಯಕ್ಷನ್ ಅಂತಾರೆ. ಸೊ ಅಂಥ ಓವರ್ ಆ್ಯಕ್ಷನ್ ಇಲ್ಲದ ಸಹಜ ನಟ ರಮೇಶ್ ಅರವಿಂದ್. ಸೊ ಅವರ ಮುಂದಿನ ಭವಿಷ್ಯ ಏನಿದೆ, ಇನ್ನೂ ಒಳ್ಳೆಯ ಸಿನಿಮಾ ಕೊಡಲಿ ಅನ್ನೋದು ಮಾತ್ರ ನಾವು ಆಶಿಸ್ಬೋದು. ಎನಿವೆ, ಐ ಆಮ್ ಥ್ಯಾಂಕ್ಫುಲ್ ಟು ಯು ಗಣೇಶ್. ನಾನು ಗಣೇಶ್ ಮತ್ತೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀವಿ ಮುಂದಿನ ಸಂಚಿಕೆಯಲ್ಲಿ. ಎಲ್ಲರಿಗೂ ನಮಸ್ಕಾರ.